ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್. ಹೋದ ವಿಡಿಯೋದಲ್ಲಿ ಈ ನೆಟ್ ಯಾವ ರೀತಿ ಅಟ್ಯಾಚ್ ಮಾಡಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಟ್ಟೆ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ನೆಟ್ಟೆಡ್ ಅಟ್ಯಾಚ್ಡ್ ಬ್ಲೌಸಲ್ಲಿ ಯಾವ ರೀತಿ ಡಿಸೈನ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈ ಪಾರ್ಟು ಹೋದ ವಿಡಿಯೋದಲ್ಲೇ ನೀವು ನೋಡಿರ್ತೀರ. ಈಗ ಅದೇ ಕಂಟಿನ್ಯೂಸ್ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈ ರೀತಿ ಎಲ್ಲ ಜಿಗ್ಜಾಗೆಲ್ಲ ಹಾಕಿ ಮುಗಿಸಿದ್ಮೇಲೆ ಈಗ ಒಳಗಡೆ ನೆಟ್ ಮೇಲೆ ಗೋಲ್ಡನ್ ಕಲರ್ ಶುಗರ್ ಬೀಡ್ ಒಂದು ಲೈನ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಹೇಳಿದ್ದೆ ಇದರಲ್ಲಿ ನಾನು ಟ್ರೇಸಿಂಗ್ ಪೇಪರೆಲ್ಲ ಏನೂ ರೆಡಿ ಮಾಡಿಲ್ಲ, ಫ್ರೀ ಹ್ಯಾಂಡಲ್ಲೇ ಡ್ರಾಯಿಂಗ್ ಮಾಡಿಬಿಟ್ಟು ನಾನು ಡಿಸೈನ್ ಮೇಕ್ ಮಾಡ್ತಾ ಇದ್ದೀನಿ. ಸೊ ಡಿಸೈನ್ ಯಾವ ರೀತಿ ಇದೆ ಅಂಥೇಳಿ ನೀವು ಪೂರ್ತಿ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈಗ ಶುಗರ್ ಬೀಡೆಲ್ಲ ಒಂದು ಲೈನ್ ಕೊಟ್ಟಿದ್ದಾದಮೇಲೆ ಗೋಲ್ಡನ್ ಕಲರ್ ರೌಂಡ್ ಸೀಕ್ವೆನ್ಸ್ ಚಮ್ಕಿ ಗೋಲ್ಡನ್ ಕಲರ್ ಸೀಕ್ವೆನ್ಸ್ ತಗೊಂಡು ನಾನು ರನ್ನಿಂಗ್ ಹಾಕ್ಕೊಳ್ತಾ ಹೋಗ್ತೀನಿ. ಒಂದೊಂದು ಚಮ್ಕಿ ಮೇಲೆ ಇನ್ನೊಂದು ಚಮ್ಕಿ ಇಟ್ಟು, ಚಮ್ಕಿಯಲ್ಲೇ 2 ಟೈಪ್ಸ್ ಆಫ್ ಸ್ಟಿಚ್ ಇದೆ, ಅದೇ ಥರ ನಾನೀಗ ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ. ನೋಡಿ, ಒಂದು ಚಮ್ಕಿ ಮೇಲೆ ಇನ್ನೊಂದು ಚಮ್ಕಿ ಇಟ್ಕೊಂಡು ಈ ರೀತಿ ಲೈನಾಗಿ ಹಾಕ್ಕೊಳ್ತಾ ಹೋಗ್ತೀನಿ. ಬ್ಲೌಸು ಫಿನಿಶ್ ಆದಮೇಲೆ ತುಂಬಾ ಸೂಪರಾಗಿತ್ತು ಫ್ರೆಂಡ್ಸ್. ಈಗ ಫುಲ್ಲಾಗಿ ಹಾಕಿ ತೋರಿಸ್ತೀನಿ. ನೋಡಿ, ಇಲ್ಲಿ ಒಂದು ಲೈನ್ ಹಾಕಿ ಮುಗಿಸಿದ್ದೀನಿ. ಹಾಗೆ ಇದನ್ನು ಹಾಗೆ ಕಂಟಿನ್ಯೂಸ್ ಆಗಿ ಹಾಕಿದ್ದಾದಮೇಲೆ ಈಗ ಜಿಗ್ಜಾಗ್ ಹಾಕಿದ್ದೀವಲ್ಲ ಈ ವೈಲೆಟ್ ಕಲರ್ ಕ್ಲಾತ್ ಮೇಲೆ ಈಗ ನಾನು ನಂಬರ್ 4 ಸೈಜು ಗೋಲ್ಡನ್ ಕಲರ್ ಬಾಲ್ ಬೀಡ್ ಕೊಡ್ತಾಯಿದ್ದೀನಿ. ನಂಬರ್ 4 ಸೈಜಲ್ಲಿ ಬಾಲ್ ಬೀಡ್ ಒಂದು ಲೈನ್ ಫುಲ್ಲಾಗಿ ನೆಕ್ ಫುಲ್ಲಾಗಿ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್. ಆ ಯು ಶೇಪಿಗೆ ಮಾತ್ರ ಕೊಡ್ತೀನಿ. ಇದು ಫುಲ್ಲಾಗಿ ಕಂಟಿನ್ಯೂಸ್ ಆಗಿ ಕೊಟ್ಟು ಮುಗಿಸಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಆದಮೇಲೆ ಈಗ ಒಳಗಡೆ ಸೀಕ್ವೆನ್ಸ್ ಕೊಟ್ಟಿದ್ದೀನಲ್ಲ ಅದರ ಒಳಗಡೆ ಟ್ಯೂಬ್ ಬೀಡ್ ಗೋಲ್ಡನ್ ಕಲರ್ ಟ್ಯೂಬ್ ಬೀಡ್ ಟ್ರಯಾಂಗಲ್ ಶೇಪಲ್ಲಿ ಕೊಡ್ತಾಯಿದ್ದೀನಿ. ನೋಡಿ ಯಾವ ರೀತಿ ಕೊಡ್ತಾಯಿದ್ದೀನಿ ಅಂಥೇಳಿ ನೀವು ನೋಡ್ಕೋಬೋದು. ಇದು ನನ್ನ ಓನ್ ಡಿಸೈನ್ ಆಗಿರುತ್ತೆ ಫ್ರೆಂಡ್ಸ್. ಯಾವ ರೀತಿ ಬರುತ್ತೆ ಅಂತ ಗೊತ್ತಿಲ್ದಿರೇ ನಾನು ಟ್ರೈ ಮಾಡಿದ್ದೆ. ಫುಲ್ ಫಿನಿಶ್ ಆದಮೇಲಂತೂ ಸೂಪರಾಗಿತ್ತು ಫ್ರೆಂಡ್ಸ್. ಹೊರಗಡೆ ಕೂತ್ಕೊಂಡು ಹಾಕಬೇಕಾದ್ರೆ ಕೂಡ ತುಂಬ ಜನ ಕೇಳಿದ್ರು, ತುಂಬಾ ಚೆನ್ನಾಗಿದೆ ಈ ಡಿಸೈನು ಅಂಥೇಳಿ, ಎಷ್ಟಾಗುತ್ತೆ ಅಂತೆಲ್ಲ ಕೂಡ ಕೇಳಿದ್ರು. ನೋಡಿ, ಈ ರೀತಿ ಒಳಗಡೆ ಟ್ಯೂಬ್ ಬೀಡಲ್ಲಿ ಕೊಟ್ಟಾದಮೇಲೆ ಈಗ ನೋಡಿ, ನಾನು ಈ ಗ್ಲಾಸ್ ಮಾರ್ಕಿಂಗ್ ಪೆನ್ಸಿಲ್ ತೊಗೊಂಡು ಈ ರೀತಿ ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಮಾಡಿದ್ದೀನಿ. ಈಗ ನಾನು ಈ ಸೀಕ್ವೆನ್ಸ್ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಲೀಫ್ ಶೇಪಲ್ಲಿ ಸೀಕ್ವೆನ್ಸ್ ಇದು ಈ ರೀತಿ ತೊಗೊಂಡಿದ್ದೀನಿ ನಾನು. ನೋಡಿ, ಫಸ್ಟು ಈಗ ಇದರಲ್ಲಿ 3 ಲೀಫ್ ಥರ ಇದೆಯಲ್ವ, ಅದರೊಳಗಡೆ ಈ 3 ಸೀಕ್ವೆನ್ಸ್ನಿಟ್ಟು ಸ್ಟಿಚ್ ಮಾಡ್ತೀನಿ. ಆ ಸೀಕ್ವೆನ್ಸ್ ಒಳಗಡೆ ಹೋಲ್ಸ್ ಇರೋದ್ರಿಂದ ಆ ಸೀಕ್ವೆನ್ಸು ಫಸ್ಟ್ ಅಟ್ಯಾಚ್ ಮಾಡಿಕೊಂಡು ಅದರ ಒಳಗಡೆ ಗೋಲ್ಡನ್ ಕಲರ್ ಶುಗರ್ ಬೀಡನ್ನ 3 ಬೀಡನ್ನ ಹಾಕಿ ಇನ್ನೊಂದು ಹೋಲ್ಸ್ ಇದೆಯಲ್ಲ ಅದರೊಳಗಡೆ ಕನೆಕ್ಟ್ ಮಾಡಿ ನಾಟ್ ಹಾಕ್ಕೊಳ್ತೀನಿ. ನೋಡಿ, ಈಗ ಈ ರೀತಿ ಹಾಕಿ ಮುಗಿಸ್ತೀನಿ ಅದನ್ನು. ಇದರಲ್ಲಿ ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ಒಂದರಲ್ಲಿ ಸೀಕ್ವೆನ್ಸು ಒಂದರಲ್ಲಿ ಥ್ರೆಡ್ ಕೊಡಬೇಕು ಅಂಥೇಳಿ ಪ್ಲ್ಯಾನ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ಈಗ ನಾನು ಸ್ಯಾರಿ ಕಲರಲ್ಲಿ ಥ್ರೆಡ್ ತೊಗೊಂಡಿದ್ದೀನಿ. ಇದಕ್ಕೆ ಬಂದು ನಾನು ಫ್ಲ್ಯಾಟ್ ಲೋಡ್ ಸ್ಟಿಚ್ ಅಂತಲೂ ಹೇಳ್ತಾರೆ, ಸ್ಯಾಟಿನ್ ಸ್ಟಿಚ್ಚು ಅಂತಲೂ ಹೇಳ್ತಾರೆ ಇದಕ್ಕೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಾನು. ನೀವು ಜರ್ದೋಸಿ ಕೊಟ್ಟು ಕೂಡ ಹಾಕ್ಕೋಬೋದು, ಮತ್ತು ಕಟ್ ಬೀಡಲ್ಲಿ ಹಾಕ್ಕೋಬೋದು, ಶುಗರ್ ಬೀಡಲ್ಲೂ ಹಾಕ್ಕೋಬೋದು, ನಿಮ್ಮ ಚಾಯ್ಸ್ ಆಗಿರುತ್ತೆ.
ಯಾವ ಮೆಟೀರಿಯಲ್ಸ್ ಯೂಸ್ ಮಾಡಬೇಕು, ಯಾವ ಸ್ಟಿಚ್ ಯೂಸ್ ಮಾಡಬೇಕು ಅನ್ನೋದು ನಿಮ್ಮ ಓನ್ ಡಿಸಿಷನ್ ಆಗಿರುತ್ತೆ. ಸೊ ನಾನು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಸೇಮ್ ಅದೇ ಸ್ಟಿಚ್ನೇ ಆ 3 ಲೀಫ್ಗೂ ಹಾಕ್ತೀನಿ ನಾನು. ಒಂದರಲ್ಲಿ ಲೀಫ್ ಶೇಪ್ ಚಮಕಿ ಕೊಟ್ಟು ಮಾಡ್ತಾಯಿದ್ದೀನಿ, ಇನ್ನೊಂದಕ್ಕೆ ಥ್ರೆಡ್ಡಲ್ಲಿ ಮಾಡ್ತಾಯಿದ್ದೀನಿ. ಸೊ ಅದೇ ರೀತಿಯೇ ಫುಲ್ ಕಂಟಿನ್ಯೂ ಆಗಿ ಹಾಕಿ ಮುಗಿಸ್ತೀನಿ. ನೋಡಿ, ಈ 3ನೇ ಲೀಫು ಹಾಕಿ ಮುಗಿಸಿದ್ಮೇಲೆ ಔಟ್ಲೈನ್ ಒಂದು ಲೈನ್ ಚೈನ್ ಸ್ಟಿಚ್ಚಲ್ಲಿ ಔಟ್ಲೈನ್ ಫಿನಿಶ್ ಕೊಡ್ತೀನಿ. ಒಂದು ಶೇಪ್ ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದಕ್ಕೋಸ್ಕರ ಈ ಚೈನ್ ಸ್ಟಿಚ್ ಹಾಕ್ತಾಯಿದ್ದೀನಿ ನಾನು. ನೋಡಿ, ಈಗ ನಾಟ್ ಹಾಕ್ಕೊಂಡು ಅದೇ ರೀತಿಯೇ ಎಲ್ಲ ಕಂಪಲ್ಸರಿ ಎಲ್ಲ ಲೈನಾಗಿ ಹಾಕ್ಕೊಂಡು ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಆಯಿತಾ? ಈ ರೀತಿ ಒಂದು ಚಮಕಿನೂ ಒಂದು ಥ್ರೆಡ್ಡು ಈ ರೀತಿ ಯೋಚನೆ ಮಾಡಿ ಹಾಕ್ತಾಯಿದ್ದೀನಿ. ಈಗ ಈ ಬಳ್ಳಿಗಳ ಥರ ಇರೋದಕ್ಕೆಲ್ಲ ನಾನು ಕಟ್ ಬೀಡ್, ಗೋಲ್ಡನ್ ಕಲರ್ ಕಟ್ ಬೀಡಲ್ಲಿ, ಇದು ತುಂಬಾ ಸಣ್ಣ ಕಟ್ ಬೀಡು ಫ್ರೆಂಡ್ಸ್, ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು ಹಾಕೋದಕ್ಕೆ. ಸ್ವಲ್ಪ ದೊಡ್ಡ ಸೈಜು ಕಟ್ ಬೀಡ್ ಯೂಸ್ ಮಾಡಿದ್ರೆ ಬೇಗನೆ ಹಾಕ್ಬೋದು. ನಾನು ಸಣ್ಣದು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಬಳ್ಳಿಗಳಿಗೆಲ್ಲನೂ ಸೇಮ್ ಅದರಲ್ಲಿ ಏನು ನಾವು ಡ್ರಾ ಮಾಡಿದ್ದೀವಿ ಅದ್ರ ಮೇಲೇ ಹಾಕ್ಕೊಳ್ತಾ ಹೋಗಬೇಕು. ಇದೇ ರೀತಿಯೇ ಎಲ್ಲದಕ್ಕೂ ನಾನು ಹಾಕಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂಥೇಳಿ. ನೋಡಿ ಫ್ರೆಂಡ್ಸ್, ಎಲ್ಲದಕ್ಕೂ ಹಾಕಿದ ಮೇಲೆ ಈ ರೀತಿ ಇರುತ್ತೆ. ನೋಡಿ, ಈ ರೀತಿ ಹಾಕಿದ್ದಾಯಿತು ಎಲ್ಲದಕ್ಕೂ. ಈಗ ಕರ್ವ್ ಶೇಪಲ್ಲಿ ರೌಂಡಾಗಿ ಬಂದಿದೆಯಲ್ಲ, ಆ ಬಳ್ಳಿಯಲ್ಲಿ ನಾನು ಪಿಂಕ್ ಕಲರ್ ನಂಬರ್ 4 ಸೈಜು ಬಾಲ್ ಬೀಡ್ ಒಂದು, ಶುಗರ್ ಬೀಡ್ ಒಂದು ಕೊಟ್ಟು ಟ್ರಯಾಂಗಲ್ 3 ಬೀಡ್ ಥರ ಇಟ್ಟು ಹಾಕ್ತೀನಿ. ನೋಡಿ, ಇದು ಒಂದು ಬುಟ್ಟ ಶೇಪಲ್ಲಿ ಇರುತ್ತೆ ನೋಡೋದಕ್ಕೆ. ನೋಡಿ, ಈ ರೀತಿಯೇ ಎಲ್ಲದಕ್ಕೂ ಹಾಕ್ಕೊಳ್ತಾ ಹೋಗಬೇಕು. ಒಂದು ಹೊಸ ಡಿಸೈನ್ ಕ್ರಿಯೇಟ್ ಮಾಡಬೇಕು ಅಂದರೆ ತುಂಬಾ ಯೋಚನೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ಈ ಡಿಸೈನ್ನ ಅದು ಟ್ರೇಸಿಂಗ್ ಪೇಪರ್ ರೆಡಿ ಮಾಡಿ ಹಾಕ್ತೀವಿ ಅಂದರೆ ಕೂಡ ಪರವಾಗಿಲ್ಲ, ಏನು ಟ್ರೇಸ್ ಮಾಡಿರ್ತೀವಿ ಅದ್ರ ಮೇಲೆ ಹಾಕ್ಕೊಳ್ತಾ ಹೋಗ್ತೀವಿ. ಈಗ ನಾವು ಇನ್ನು ಈ ಥರ ಫ್ರೀ ಹ್ಯಾಂಡಲ್ ಮಾಡಬೇಕಾದ್ರೆ ಈ ಥರ ಹಾಕಿದ್ರೆ ಚೆನ್ನಾಗಿರುತ್ತಾ, ಈ ಥರ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ತುಂಬಾ ಯೋಚನೆ ಮಾಡಿ ಕ್ರಿಯೇಟ್ ಮಾಡಬೇಕಾಗತ್ತೆ. ಇದು ನನಗೆ ಏನು ಬರುತ್ತೋ ಅದನ್ನು ಕೈಯಲ್ಲಿ ಹಾಕಿಬಿಟ್ಟು ಹಾಕಿದ್ದೀನಿ. ನೋಡಿ, ಫುಲ್ಲಾಗೆಲ್ಲ ಈ ಥರ ಹಾಕಿದ್ದಾದಮೇಲೆ ಒಳಗಡೆ ಟ್ರಯಾಂಗಲ್ ಶೇಪಲ್ಲಿ ಟ್ಯೂಬ್ ಬೀಳ್ಕೊಟ್ಟಿದ್ನಲ್ಲ ಅದ್ರೊಳಗಡೆ ಬಂದು ಪಿಂಕ್ ಕಲರ್, ಡಾರ್ಕ್ ರಾಣಿ ಪಿಂಕ್ ಅಂತ ಹೇಳ್ತಾರೆ, ರಾಣಿ ಪಿಂಕ್ ಕಲರ್ ಶುಗರ್ ಬೀಡ್ಸು ಒಂದೊಂದು ಮಾತ್ರ ಇಟ್ಟು ಲಾಕ್ ಹಾಕ್ಕೊಳ್ತಾ ಹೋಗ್ತೀನಿ. ಫುಲ್ಲಾಗಿ ಟ್ರಯಾಂಗಲ್ ಶೇಪಲ್ಲಿ ಯಾವ್ಯಾವ ಜಾಗದಲ್ಲಿ ಕೊಟ್ಟಿರ್ತೀನಿ ಅದರೊಳಗಡೆ ಎಲ್ಲನೂ ಫುಲ್ಲಾಗಿ ಇದೇ ರೀತಿಯೇ ಕೊಡ್ತೀನಿ. ಕೊಟ್ಟು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಇರುತ್ತೆ. ಈಗ ಒಳಗಡೆ ಪ್ಲೈನಾಗೆ ಬಿಟ್ಟರೆ ಚೆನ್ನಾಗಿರೋದಿಲ್ಲ ಅನ್ನೋದಕ್ಕೋಸ್ಕರ ಈ ರೀತಿ ಪ್ಲ್ಯಾನ್ ಮಾಡಿದ್ದೀನಿ. ನೋಡಿ, ಈ ರೀತಿ ಲೈನಾಗಿ ಹಾಕಿದ್ದೀನಿ. ಇದಕ್ಕೆ ನಾನು ಏನು ಡಿಸೈನ್ ಮಾಡ್ತಾಯಿದ್ದೀನಿ ಅಂತಂದರೆ ಗೋಲ್ಡನ್ ಕಲರ್ ಕಟ್ ಬೀಡು, ಅಂದರೆ ಇದು ಸ್ವಲ್ಪ ದೊಡ್ಡ ಸೈಜು, ಅದನ್ನು ತಗೊಂಡು ನಾನು ರನ್ನಿಂಗ್ ಸ್ಟಿಚ್ ಲೈನಾಗಿ ಹಾಕ್ಕೊಳ್ತಾ ಹೋಗ್ತೀನಿ. ಸೆಂಟ್ರಲ್ ಬರೀ ಪ್ಲೈನಾಗಿ ಹಾಗೆ ಹಾಕೋದು ಬೇಡ ಅಂತೇಳಿ ನಾನು ಏನು ಐಡಿಯಾ ಮಾಡಿದ್ದೀನಿ ಅಂದರೆ ಒಂದು ಶುಗರ್ ಬೀಡು ಮತ್ತು ಪಿಂಕ್ ಕಲರ್ ಬೀಡು ಮತ್ತು ಒಂದು ಶುಗರ್ ಬೀಡು, ಆ ರೀತಿ 3 ಮಾತ್ರ ಒಂದು ಜಾಗದಲ್ಲಿ ಕೊಡ್ತೀನಿ. ಒಂದು ಜಾಗದಲ್ಲಿ ಒಂದು ಲೈನಲ್ಲಿ 1 ಬರುತ್ತೆ, ಒಂದು ಲೈನಲ್ಲಿ 2 ಬರುತ್ತೆ, ಆ ರೀತಿ ಪ್ಲ್ಯಾನ್ ಮಾಡಿರ್ತೀನಿ. ನೋಡಿ, ಈಗ ಒಂದು ಶುಗರ್ ಬೀಡು, ಒಂದು ಪಿಂಕ್ ಕಲರ್ ಬೀಡು ಮತ್ತು ಒಂದು ಶುಗರ್ ಬೀಡು, ಗೋಲ್ಡನ್ ಕಲರ್ ಶುಗರ್ ಬೀಡು, ಆ ರೀತಿ ಪ್ಲ್ಯಾನ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ಕಂಟಿನ್ಯೂಸ್ ಆಗಿ ಫುಲ್ಲಾಗಿ ಅದೇ ರೀತಿಯೇ ಕಟ್ ಬೀಡನ್ನ ಹಾಕ್ತೀನಿ ಅಷ್ಟೇ.
ಇದು ಇಷ್ಟೇ ಆಗಿರುತ್ತೆ ಫ್ರೆಂಡ್ಸ್ ಡಿಸೈನು. ಇಷ್ಟೇ ಕಂಪ್ಲೀಟ್ ಆಗೋಗುತ್ತೆ. ಈ ಲೈನ್ಸ್ನೆಲ್ಲ ನಾನು ಹಾಕಿದರೆ ಫುಲ್ಲಾಗಿ ಕಂಪ್ಲೀಟ್ ಆಗೋಗುತ್ತೆ. ಮತ್ತು ಈಗ ನಾನು ಫ್ಲವರ್ ಶೇಪಲ್ಲಿ ಒಂದು ಸೀಕ್ವೆನ್ಸ್ ತೊಗೊಂಡು ಬಂದಿದ್ದೀನಿ. ಅದರಲ್ಲಿ ನಾನು ಬುಟಾಸ್ ಮಾತ್ರ ಬ್ಯಾಕ್ಗೆ ಬುಟಾಸ್ ಮಾತ್ರ ಹಾಕ್ತೀನಿ ನೋಡಿ. ಈ ಸೀಕ್ವೆನ್ಸ್ನ ತೊಗೊಂಡೆ ಹಾಕ್ತಾಯಿದ್ದೀನಿ. ಇದು ಫ್ಲವರ್ ಶೇಪ್ ಸೀಕ್ವೆನ್ಸು. ಇದ್ರ ಒಳಗಡೆ ನಾನು ಪಿಂಕ್ ಕಲರ್ ಬೀಡ್ ಕೊಡ್ತಾಯಿದ್ದೀನಿ. ಅಷ್ಟೇ ಕಂಪ್ಲೀಟ್ ಆಗುತ್ತೆ. ಹೋಲ್ ಈ ಎಲ್ಲ ಲೈನ್ಗಳನ್ನು ಇದೇ ರೀತಿಯೇ ಫಿನಿಷ್ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್. ಫುಲ್ ಫಿನಿಷ್ ಆದಮೇಲೆ ಈ ರೀತಿ ಇರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.